ಪ್ರಧಾನಮಂತ್ರಿಗಳು ಮಣಿಪುರಕ್ಕೆ ಈವರೆಗೂ ಒಂದ್ಸಲನೂ ಭೇಟಿ ಕೊಟ್ಟಿಲ್ಲ. ಬಂದಿರೋದು ವಿಚಾರಗಳು ಬಂದಾಗ ಮುಂದೆ ಇರ್ತಾರೆ, ಮುಂಬೈಗೆ ಹೋಗ್ತಾರೆ, ಕೇರಳಕ್ಕೆ ಹೋಗ್ತಾರೆ, ತಮಿಳುನಾಡಿಗೆ ಹೋಗ್ತಾರೆ, ಲಕ್ಷದ್ವೀಪಕ್ಕೆ ಹೋಗ್ತಾರೆ, ಫೋಟೋ ಶೂಟ್ ಮಾಡಿಸ್ತಾರೆ. ಆದರೆ ಮಣಿಪುರಕ್ಕೆ ಹೋಗಿ ಯಾಕೆ ಮಾತಾಡಲ್ಲ? ಈಗ ಇವ್ರಿಗೆ ಜನಗಳ ನೋವಿನ ಬಗ್ಗೆ ಇವ್ರಿಗೇನು ಅರಿವಿಲ್ಲ ಅಥವಾ ಅವ್ರಿಗೆ ಕಾಳಜಿನೂ ಇಲ್ಲ. ಯಾಕಂದರೆ ಭಾರತೀಯ ಜನತಾ ಪಾರ್ಟಿಯ ಜನಸಂಘದ ರೋಟಿ ಕಪಡ ಮಖಾನೆ ಆರ್ಟಿಕಲ್ 370 ಅಯೋಧ್ಯ ಕಾಮನ್ ಸಿವಿಲ್ ಕೋಡ್ ಅಂದವರು ಜನಸಾಮಾನ್ಯರ ಬಗ್ಗೆ, ರೈತರ ಬಗ್ಗೆ, ಕಾರ್ಮಿಕರ ಬಗ್ಗೆ, ವಿದ್ಯಾರ್ಥಿಗಳ ಬಗ್ಗೆ, ಮಹಿಳೆಯರ ಬಗ್ಗೆ ಎಲ್ಲಾದರೂ ಮಾತಾಡಿದ್ದಾರೆ. ನಿರುದ್ಯೋಗದ ಬಗ್ಗೆ ಎಲ್ಲಾದರೂ ಮಾತಾಡಿದ್ದಾರೆ. ಅದು ಒಂಥರ ಪೊಲಿಟಿಕಲ್ ಟೂರಿಸಮ್ ಮಾಡ್ತಾ ಇದ್ದಾರೆ. ಲಕ್ಷದ್ವೀಪ್ಗೆ ಹೋಗೋದು, ಅಲ್ಲೋಗೋದು, ಇಲ್ಲೋಗೋದು. ಜನಗಳ ಕಷ್ಟ ನಷ್ಟಗಳಿಗೆ ಯಾವ ಥರ ಸ್ಪಂದಿಸಬೇಕು ಅಂತ ಇದುವರೆಗೂ ಸಹ ಹೇಳಿಲ್ಲ. ಏನು ಬೇಟಿ ಪಡಾವ್ ಬೇಟಿ ಬಚಾವ್ ಅಂತಕ್ಕಂಥದ್ದು ಎರಡು ಮಹಿಳೆಯರನ್ನ ಬೆತ್ತಲೆ ಮಾಡಿರ್ತಕ್ಕಂಥ ಮಣಿಪುರಲ್ಲಿ ಇದುವರೆಗೂ ಬಾಯಿ ಬಿಟ್ಟಿಲ್ಲ. ಅಲ್ಲೆಲ್ಲೋ ಇಸ್ರೇಲಲ್ಲಿ ಆದರೆ ಅದಕ್ಕೆ ಬಾಯಿ ಬಿಡ್ತಾರೆ. ನಮ್ಮದೇ ಆದ ದೇಶದಲ್ಲಿ ಇಷ್ಟೆಲ್ಲ ಅನಾಹುತಗಳಾದ್ರೂ ಬಾಯಿ ಬಿಟ್ಟಿಲ್ಲ. ದುರಂತ ಈ ದೇಶದ ದುರಂತ. ಪ್ರಧಾನಮಂತ್ರಿಗಳು ಮಣಿಪುರಕ್ಕೆ ಈವರೆಗೂ ಒಂದ್ಸಲನೂ ಭೇಟಿ ಕೊಟ್ಟಿಲ್ಲ. ಬಂದಿರೋದು ವಿಚಾರಗಳು ಬಂದಾಗ ಮುಂದೆ ಇರ್ತಾರೆ, ಮುಂಬೈಗೆ ಹೋಗ್ತಾರೆ, ಕೇರಳಕ್ಕೆ ಹೋಗ್ತಾರೆ, ತಮಿಳುನಾಡಿಗೆ ಹೋಗ್ತಾರೆ, ಲಕ್ಷದ್ವೀಪಕ್ಕೆ ಹೋಗ್ತಾರೆ, ಫೋಟೋ ಶೂಟ್ ಮಾಡಿಸ್ತಾರೆ. ಆದರೆ ಮಣಿಪುರಕ್ಕೆ ಹೋಗಿ ಯಾಕೆ ಮಾತಾಡಲ್ಲ? ಈಗ ಇವ್ರಿಗೆ ಜನಗಳ ನೋವಿನ ಬಗ್ಗೆ ಇವ್ರಿಗೇನು ಅರಿವಿಲ್ಲ ಅಥವಾ ಅವ್ರಿಗೆ ಕಾಳಜಿನೂ ಇಲ್ಲ. ಯಾಕಂದರೆ ಭಾರತೀಯ ಜನತಾ ಪಾರ್ಟಿಯ ಜನಸಂಘದ ರೋಟಿ ಕಪಡ ಮಖಾನೆ ಆರ್ಟಿಕಲ್ 370 ಅಯೋಧ್ಯ ಕಾಮನ್ ಸಿವಿಲ್ ಕೋಡ್ ಅಂದವರು ಜನಸಾಮಾನ್ಯರ ಬಗ್ಗೆ, ರೈತರ ಬಗ್ಗೆ, ಕಾರ್ಮಿಕರ ಬಗ್ಗೆ, ವಿದ್ಯಾರ್ಥಿಗಳ ಬಗ್ಗೆ, ಮಹಿಳೆಯರ ಬಗ್ಗೆ ಎಲ್ಲಾದರೂ ಮಾತಾಡಿದ್ದಾರೆ. ನಿರುದ್ಯೋಗದ ಬಗ್ಗೆ ಎಲ್ಲಾದರೂ ಮಾತಾಡಿದ್ದಾರೆ. ಅದು ಒಂಥರ ಪೊಲಿಟಿಕಲ್ ಟೂರಿಸಮ್ ಮಾಡ್ತಾ ಇದ್ದಾರೆ. ಲಕ್ಷದ್ವೀಪ್ಗೆ ಹೋಗೋದು, ಅಲ್ಲೋಗೋದು, ಇಲ್ಲೋಗೋದು. ಜನಗಳ ಕಷ್ಟ ನಷ್ಟಗಳಿಗೆ ಯಾವ ಥರ ಸ್ಪಂದಿಸಬೇಕು ಅಂತ ಇದುವರೆಗೂ ಸಹ ಹೇಳಿಲ್ಲ. ಏನು ಬೇಟಿ ಪಡಾವ್ ಬೇಟಿ ಬಚಾವ್ ಅಂತಕ್ಕಂಥದ್ದು ಎರಡು ಮಹಿಳೆಯರನ್ನ ಬೆತ್ತಲೆ ಮಾಡಿರ್ತಕ್ಕಂಥ ಮಣಿಪುರಲ್ಲಿ ಇದುವರೆಗೂ ಬಾಯಿ ಬಿಟ್ಟಿಲ್ಲ. ಅಲ್ಲೆಲ್ಲೋ ಇಸ್ರೇಲಲ್ಲಿ ಆದರೆ ಅದಕ್ಕೆ ಬಾಯಿ ಬಿಡ್ತಾರೆ. ನಮ್ಮದೇ ಆದ ದೇಶದಲ್ಲಿ ಇಷ್ಟೆಲ್ಲ ಅನಾಹುತಗಳಾದ್ರೂ ಬಾಯಿ ಬಿಟ್ಟಿಲ್ಲ. ದುರಂತ ಈ ದೇಶದ ದುರಂತ. ಪ್ರಧಾನಮಂತ್ರಿಗಳು ಮಣಿಪುರಕ್ಕೆ ಈವರೆಗೂ ಒಂದ್ಸಲನೂ ಭೇಟಿ ಕೊಟ್ಟಿಲ್ಲ. ಬಂದಿರೋದು ವಿಚಾರಗಳು ಬಂದಾಗ ಮುಂದೆ ಇರ್ತಾರೆ, ಮುಂಬೈಗೆ ಹೋಗ್ತಾರೆ, ಕೇರಳಕ್ಕೆ ಹೋಗ್ತಾರೆ, ತಮಿಳುನಾಡಿಗೆ ಹೋಗ್ತಾರೆ, ಲಕ್ಷದ್ವೀಪಕ್ಕೆ ಹೋಗ್ತಾರೆ, ಫೋಟೋ ಶೂಟ್ ಮಾಡಿಸ್ತಾರೆ. ಆದರೆ ಮಣಿಪುರಕ್ಕೆ ಹೋಗಿ ಯಾಕೆ ಮಾತಾಡಲ್ಲ? ಈಗ ಇವ್ರಿಗೆ ಜನಗಳ ನೋವಿನ ಬಗ್ಗೆ ಇವ್ರಿಗೇನು ಅರಿವಿಲ್ಲ ಅಥವಾ ಅವ್ರಿಗೆ ಕಾಳಜಿನೂ ಇಲ್ಲ. ಯಾಕಂದರೆ ಭಾರತೀಯ ಜನತಾ ಪಾರ್ಟಿಯ ಜನಸಂಘದ ರೋಟಿ ಕಪಡ ಮಖಾನೆ ಆರ್ಟಿಕಲ್ 370 ಅಯೋಧ್ಯ ಕಾಮನ್ ಸಿವಿಲ್ ಕೋಡ್ ಅಂದವರು ಜನಸಾಮಾನ್ಯರ ಬಗ್ಗೆ, ರೈತರ ಬಗ್ಗೆ, ಕಾರ್ಮಿಕರ ಬಗ್ಗೆ, ವಿದ್ಯಾರ್ಥಿಗಳ ಬಗ್ಗೆ, ಮಹಿಳೆಯರ ಬಗ್ಗೆ ಎಲ್ಲಾದರೂ ಮಾತಾಡಿದ್ದಾರೆ. ನಿರುದ್ಯೋಗದ ಬಗ್ಗೆ ಎಲ್ಲಾದರೂ ಮಾತಾಡಿದ್ದಾರೆ. ಅದು ಒಂಥರ ಪೊಲಿಟಿಕಲ್ ಟೂರಿಸಮ್ ಮಾಡ್ತಾ ಇದ್ದಾರೆ. ಲಕ್ಷದ್ವೀಪ್ಗೆ ಹೋಗೋದು, ಅಲ್ಲೋಗೋದು, ಇಲ್ಲೋಗೋದು. ಜನಗಳ ಕಷ್ಟ ನಷ್ಟಗಳಿಗೆ ಯಾವ ಥರ ಸ್ಪಂದಿಸಬೇಕು ಅಂತ ಇದುವರೆಗೂ ಸಹ ಹೇಳಿಲ್ಲ. ಏನು ಬೇಟಿ ಪಡಾವ್ ಬೇಟಿ ಬಚಾವ್ ಅಂತಕ್ಕಂಥದ್ದು ಎರಡು ಮಹಿಳೆಯರನ್ನ ಬೆತ್ತಲೆ ಮಾಡಿರ್ತಕ್ಕಂಥ ಮಣಿಪುರಲ್ಲಿ ಇದುವರೆಗೂ ಬಾಯಿ ಬಿಟ್ಟಿಲ್ಲ. ಅಲ್ಲೆಲ್ಲೋ ಇಸ್ರೇಲಲ್ಲಿ ಆದರೆ ಅದಕ್ಕೆ ಬಾಯಿ ಬಿಡ್ತಾರೆ. ನಮ್ಮದೇ ಆದ ದೇಶದಲ್ಲಿ ಇಷ್ಟೆಲ್ಲ ಅನಾಹುತಗಳಾದ್ರೂ ಬಾಯಿ ಬಿಟ್ಟಿಲ್ಲ. ದುರಂತ ಈ ದೇಶದ ದುರಂತ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.